ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ಗೆ ಸಾಮೂಹಿಕ ರಾಜೀನಾಮೆಗೆ ಪಿಡಿಒಗಳು ಮುಂದಾಗಿದ್ದು ಕಂಡುಬಂದಿತು. ಇನ್ನು ಜಿಲ್ಲೆಯ 4 ಪಿಡಿಒಗಳನ್ನು ಅಮಾನತು ಖಂಡಿಸಿ ಈ ಒಂದು ಜಿಲ್ಲಾ ಪಂಚಾಯತ್ಗೆ ಆಗಮಿಸಿದ ಪಿಡಿಒಗಳು ಜಿಲ್ಲೆಯ ಎಲ್ಲ ಜಿಲ್ಲಾ ಪಂಚಾಯತ್ನ ಪಿಡಿಒಗಳ ರಾಜೀನಾಮೆಯನ್ನು ತಾವು ಪಡೆಯಬೇಕು, ಜೊತೆಗೆ ನಾವು ನಿಮ್ಮ ಆದೇಶವನ್ನು ಪಾಲಿಸಲು ಸಿದ್ಧರಿದ್ದೇವೆ ಎಂದು ಜಿಲ್ಲಾ ಪಂಚಾಯತಿಯ ಪಿಡಿಒಗಳು ಸಾಮೂಹಿಕ ರಾಜೀನಾಮೆ ನೀಡಲು ಮುಂದಾಗಿದ್ದು ಕಂಡುಬಂದಿತು. ಇನ್ನು ಈಗಾಗಲೇ ಜಿಲ್ಲೆಯ 4 ಜನರನ್ನು ಅಮಾನತುಗೊಳಿಸಿದ್ದು, ಇನ್ನು ಇಬ್ಬರನ್ನು ಅಮಾನತು ಮಾಡಲು ಆಯುಕ್ತಾಲಯಕ್ಕೆ ಪತ್ರ ಬರೆದಿದ್ದು, ನಮ್ಮ ತಪ್ಪಿಲ್ಲದೇ ಇದ್ದರೂ ಕೂಡ ನಮ್ಮನ್ನು ಅಮಾನತುಗೊಳಿಸಲಾಗುತ್ತಿದೆ. ಆದ್ದರಿಂದ ಈ ಹಿಂದೆ ಅಮಾನತು ಮಾಡಿದ 4 ಜನರ ಅಮಾನತು ಆದೇಶ ಹಿಂದಕ್ಕೆ ಪಡೆಯಬೇಕು, ಇಲ್ಲದೇ ಹೋದರೆ ನಮ್ಮ ಸಾಮೂಹಿಕ ರಾಜೀನಾಮೆ ಪಡೆಯಬೇಕು ಎಂದು ಈ ವೇಳೆ ಒತ್ತಾಯಿಸಿದರು. ಇನ್ನು ಇದೆಲ್ಲವನ್ನು ಆಲಿಸಿದ ಸಿಇಒ ಸೋಮಶೇಖರ್ ಅವರು ಮನವಿಯನ್ನು ಸ್ವೀಕರಿಸಿದ್ದು, ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಪ್ರಸ್ತಾಪ ಆಯಿತು, ಹಿರಿಯೂರಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಇಷ್ಟೆಲ್ಲ ಜನನ ಸೇರಿಸ್ಕೊಂಡು ಇವತ್ತು ನಾವು ಒಂದೇ ಮಾತು ಸರ್, ಕ್ಲಿಯರಾಗಿ ಹೇಳ್ಬಿಡ್ತಿದ್ದೀವಿ. ನಾನು ಯಾವುದೇ ಕಾರಣಕ್ಕೂ ಸರ್ ಕೆಲಸಗಳನ್ನು ನಮಗೆ ಅವರಿಗೆ ಈ ಆನ್ ಸ್ಪಾಟಲ್ಲಿ ರಿಇನ್ಶಿಯೇಟ್ ಆದರೆ ನಮ್ಮ ಅಭ್ಯಂತರ ಇಲ್ಲ ಸರ್. ಆಮೇಲೆ ಈ ಸರಳಿ ಸಸ್ಪೆನ್ಷನ್ನು ಇಲ್ಲಿಗೆ ಸ್ಟಾಪ್ ಆಗಬೇಕು ಸರ್. ಇಲ್ಲ ಅಂದರೆ ನಾವು ಸಸ್ಪೆನ್ಷನ್ ಒಪ್ಕೊಳ್ಳೋದಕ್ಕೆ ರೆಡಿ ಇದೀವಿ ಸರ್. ನಿಮ್ಮ ಆದೇಶನ ನಾವು ಪಾಲಿಸೋದಕ್ಕೆ ರೆಡಿ ಇದೀವಿ. ಇಡೀ ಎಲ್ಲರೂ ಕೂಡ ಸಾಮೂಹಿಕವಾಗಿ ಸಸ್ಪೆನ್ಷನ್ ಮಾಡಿಬಿಡಿ.